ವಿದ್ಯಾರ್ಥಿಗಳ ಪ್ರಯತ್ನ ಮಾಡ್ರಿ. ಈಗ ನಿಮ್ಮ ಪ್ರಯತ್ನಕ್ಕೆ ಬಿಟ್ಟನ ಇಷ್ಟೊಳಗೆ ನಿಮಗೆ ಭಯಪಾಠ ಆಗ್ಬೇಕು ಗಣಿತಗಳವು. ಇನ್ನು ಮುಂದೆಲ್ಲ ಅನುಪಾತದ ಮೇಲೆ ವಿಸ್ತೀರ್ಣ ಬರ್ತಾವ, ಸುತ್ತಳತೆ ಬರ್ತಾವ. ಇವು ಗಣಿತ ಮುಗಿದಿಂದ ವಿಸ್ತೀರ್ಣ ಮತ್ತು ಸುತ್ತಳತೆ ಅನುಪಾತದ ಬರ್ತಾವ. ಈಗ ಬಡ ಬಡ ಮಾಡ್ರಿ, ಮಾಡಿದಿಂದ ನಾ ತಿಳಿಸ್ತು, ಲಕ್ಷ ಕೊಟ್ಟು ನೋಡ್ರಿ. ಆ ಕಡೆ ಕಚ್ಚಾ ಕೊಟ್ಟದ್ದು ನಾನು ನಿಮಗೆ ತಿಳಿಸ್ಲಿಕ್ಕೆ. ಬಾಯಲ್ಲೇ ಎಕ್ಸ್ಪರ್ಟ್ ಆಗಬೇಕು. ಬಿಡಿಸೋದಾದ ಕೂಡ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ವಿಡಿಯೋ ಆನ್ ಮಾಡ್ರಿ, ನೋಡ್ರಿ. ಈಗ ವಿಸ್ತೀರ್ಣದ ಲೆಕ್ಕ ಆಯ್ತ ಉದ್ದ ಎಷ್ಟದ 15x ಅದ, ಅಗಲ 5y ಅದ. ಅಂದ್ರೆ 15 ಐದ್ಲೆ ಏನಾಯ್ತು 75xy. 75xy ಚದರ ಮೀಟರ್. ಇಲ್ಲಿ ಮಾನಗಳು ಬಂದ್ವಿ. ಈ 15 ಅಂದ್ರೆ ಈ 15 ಒಂದು 5 ಹೆಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದು ಎಕ್ಸ್ ಪದ ಅದ, ಇದು ವಾಯ್ ಪದ ಅದ. ಅದನ್ನೇ ನಿಮಗೆ ಹೇಳೋದು. ಇದನ್ನ ಎರಡು ಮಾಡ್ರಿ. ಹೆಂಗ 15 ಎರಡ್ಲೆ 30x, ಆಮೇಲೆ 5 ಎರಡ್ಲೆ 10y ಮಾಡ್ಬೋದು. ಯಾಕಂದ್ರೆ ಎರಡು ದುಡ್ಡು ಉದ್ದ ಪ್ಲಸ್ ಆಗಲ್ಲ. ನೋಡ್ರಿ, ಉದ್ದ ಪ್ಲಸ್ ಆಗಲ್ಲ. ಹೆಂಗಂದ್ರೆ 15x ಪ್ಲಸ್ 5y ಸರ 2 ಅಂದರೆ ಎಷ್ಟಾಯ್ತು? 15 ಎರಡ್ಲೆ 30x ಪ್ಲಸ್ 5 ಎರಡ್ಲೆ 10y. ನೋಡಿ ಕಚ್ಚಾ ಎಷ್ಟು ಬಂತೀಗ? 30x ಪರಿಧಿ 30x ಪ್ಲಸ್ 10y ಮೀಟರ್. ಮೀಟರ್ ಮಾನ ಹಚ್ಬೇಕೀಗ. ಚದರ ಮೀಟರ್ ಹಚ್ಚಬಾರ್ದು. ಆಯತ ಉದ್ದ 8.5 ಅದ, ಅಗಲ 4 ಸೆಂಟಿಮೀಟರ್ ಅದ. ಇದನ್ನು ಗುಣಾಕಾರ 5 4 20, 4 8 32, 8 5 ಒಟ್ಟ ತಪ್ಪಬಾರ್ದು ಗುಣಾಕಾರಗಳನ್ನ. ನೋಡ್ರಿ, 8.5 ಗುಂಡ್ಲೆ 4, 4 5 22, 4 8 32, 1 2 34. ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ಅಂದ್ರೆ 34 ಎಷ್ಟು? ಬಿಂದು 0 ಚದರ ಸೆಂಟಿಮೀಟರ್. ನೋಡಿ, ಇದನ್ನ 34 ಚದರ ಸೆಂಟಿಮೀಟರ್. ಎರಡು ರೀತಿಯಿಂದ ಉತ್ತರ ಬಂದಿರ್ತದೆ. ನೋಡಿ, ಇದನ್ನ ಸುತ್ತಳತೆ ಹೆಂಗ ಹಚ್ಚೋದು? 8 ಎರಡ್ಲೆ 16, 17, 85 ಅಂದ್ರೆ ಎಷ್ಟಾಗ್ತದೆ? 8 ಎರಡ್ಲೆ 16, ಇದು 17 ಆಗ್ತದೆ, ಇದು 8 ಆಗ್ತದೆ. ಹಿಂಗೆ ಅರ್ಥ ಮಾಡ್ಕೋಬೇಕು. ನೋಡಿ, 8.5 ಪ್ಲಸ್ 4 ಸೆಂಟಿಮೀಟರ್. ನೋಡ್ರಿ, ಈಗ 8 4 12.5, 12.5, 2 5 10, 12 24, 1 25.0. ನೋಡಿ, 25 ಸೆಂಟಿಮೀಟರ್. ಸುತ್ತಳತೆ ಎಷ್ಟು? 25 ಸೆಂಟಿಮೀಟರ್. ಯಾಕೆ ಸೆಂಟಿಮೀಟರ್ ಮಾನದ? 4 5 20, 0, 4 8 32, 1 2. ಇದು ಇವೆರಡು ಕೂಡ್ಸ್ಕೋಬೇಕು. 8 4 12, 12.5 ಆಯ್ತು. 12.5 ಎರಡರಲ್ಲೇ ಗುಣಾಕಾರ ಮಾಡಿಬಿಟ್ರೆ 25.0 ಬಂತು. ಅದರ ಮುಂದಿನ ಇದನ್ನು ತೆಗೆದು ದಶಮಾಂಶ ತೆಗೆದು ಇಟ್ಬಿಡ್ರಿ. ಮಾಡ್ರಿ, ಮುಂದಿನ ಪ್ರಯತ್ನ ಮಾಡ್ರಿ. ಈಗ ನಿಮಗೆ ಬಿಟ್ಟದ. ಈಗ ಮುಂದಿನ ಪ್ರಯತ್ನ ನಿಮಗ ಮಾಡ್ರಿ. ಇವೆಲ್ಲ ಕಚ್ಚಾ ನೋಡ್ರಿ. ಕಚ್ಚಾ ನಿಮಗೆ ನಾಳೆ ಗೊತ್ತಾಗ್ತದೆ. ಎರಡು ನೋಡ್ಕೊಂಡು ಉದ್ದ ಪ್ಲಸ್ ಉದ್ದ ಗುಂಡ್ಲೆ ಆಗಲ್ಲ. ಅದಕ್ಕೆ ಕಚ್ಚಾ ನಾನು ನಿಮಗೆ ಚಂದಂಗೆ ಇಲ್ಲಿ ತೋರ್ಸ್ಲಿಕ್ಕತ್ತ. ನೋಡ್ರಿ, ಮಾಡ್ರಿ. ಮುಂದಿಂದು ಬಡ ಬಡ ಮಾಡ್ರಿ. ನಾ ಮತ್ತೆ ತಿಳಿಸ್ತೇನೆ ನಿಮ್ಗೆ. ಮಾಡೋದಾಯ್ತಂದ್ರೆ ನೋಡ್ರಿ, ಈಗ ಇನ್ನೊಂದ್ಸಲ ನೋಡ್ರಿ. 15x ಇದು 15 5 75xy ಚದರ ಮೀಟರ್.
ಆಮೇಲೆ ಅದನ್ನ ಸುತ್ತಳತೆದಾಗ ಹೆಂಗೆ ಮಾಡಬೇಕು, 15x ಪ್ಲಸ್ 5y ಎರಡರಲ್ಲೇ ಗುಣಾಕಾರ ಮಾಡ್ರಿ, ಉದ್ದ ಗುಂಡ್ಲೆ ಆಗಲ್ಲ. 15 ಎರಡಲೆ 30x ಪ್ಲಸ್ 5 ಎರಡಲೆ 10y ಇದನ್ನ ಸುತ್ತಳತೆದಾಗ ಬರೋದು. ಈಗ ನೋಡಿ 8.5 ಸೆಂಟ್ ಉದ್ದ ಗುಂಡ್ಲೆ ಆಗಲ್ಲ, 34 ಬಂದದ. ಅದನ್ನು ಖಾತ್ರಿ ಮಾಡ್ಕೋಬೇಕು, ಉದ್ದ ಗುಂಡ್ಲೆ ಆಗಲ್ಲ. 8.5 ಗುಂಡ್ಲೆ 4, 4 5 22, 4 8 32, 1 2 34.0 ಇಸ್ ಈಕ್ವಲ್ ಟು 34 ಚದರ ಸೆಂಟಿಮೀಟರ್. ಕರೆಕ್ಟ್. ಈಗ ನೋಡ್ರಿ ಇದನ್ನು ಸುತ್ತಳತೆ 8.5 ಪ್ಲಸ್ 4.0 ಡಿವೈಡೆಡ್ ಬೈ ಇದು ಇಂಟು 2, 2 ಇಂಟು 12.5, 12 24, 1 25 ಸೆಂಟಿಮೀಟರ್. ನೋಡಿ ಇಲ್ಲೆಲ್ಲ ಕಚ್ಚಾ ನಿಮಗೆ ನಾ ಬಿಡಿಸಿ ತೋರ್ಸನ್. 25 ಮುಂದಿನ ಮಾಡ್ರಿ. 4 ಸೆಂಟಿಮೀಟರ್ ಉದ್ದ, 3.5 ಸೆಂಟಿಮೀಟರ್ ಅಗಲ ವಿಸ್ತೀರ್ಣ ಮತ್ತು ಸುತ್ತಳತೆ ಎಷ್ಟು? 4 5 20, 4 3 12, 3 ಅಂತ ಮಾಡ್ರಿ. ಟೈಮ್ ಕೊಟ್ಟದ, ಸಾಕಷ್ಟು ಟೈಮ್ ಕೊಟ್ಟದ ನಿಮಗೆ. ಯಾಕಂತಂದ್ರೆ ಪರ್ಫೆಕ್ಟ್ ಆಗಿಬಿಡ್ಬೇಕು. ಯಾಕೆ ಮುಂದೆ ನಿಮಗೆ ವಿಸ್ತೀರ್ಣ ಯಾಕೆ ಬರಂಗಿಲ್ಲ, ಅನುಪಾತ ಮೇಲೆ ಬರ್ತಾವ. ಅಂಥವೇ ಬೇರೆ ಕೇಳ್ತಿರ್ತಾರೆ, ಇಂಥವು ಕೇಳೋದಿಲ್ಲ. ನಿಮ್ಮ ಸೂತ್ರ ಭಯಪಾಠ ಆಗ್ತದೆ. ಇದ್ರೆ ಕೇಳ್ತಾರೆ. ಈಗೆಲ್ಲ ಭಾಳ ಸರಳ ಆಗಿಬಿಟ್ಟವ. ನೋಡ್ರಿ ಈಗ ವಿಸ್ತೀರ್ಣ, ಮೂರನೇದು ವಿಸ್ತೀರ್ಣ. ಇದು ಮೂರನೇದು ಏನದ, 4 ಗುಂಡ್ಲೆ 3.5. ಕಚ್ಚಾ ಹಿಂಗೆ ಮಾಡ್ಬೇಕು. ಈಗ ನೀವು 4 5 20, 2 4 3 12, 1 2 14 ಪಾಯಿಂಟ್ ಅಂದ್ರೆ 14 ಚದರ ಸೆಂಟಿಮೀಟರ್. 14 ಚದರ ಸೆಂಟಿಮೀಟರ್. ಸುತ್ತಳತೆ 4 ಮತ್ತು 3.5. ನೋಡ್ರಿ ಹೆಂಗ ಹಸ್ತದ. 2 ದುಂಡು ಕೌಂಸ್ ಎಷ್ಟು, 4.0 ಪ್ಲಸ್ 3.5, 2 ಗುಂಡ್ಲೆ 4 3 7.5 ಬರೋಬರಿ. 2 5 10, 7 2 14, 1 15, 1.1 ಅಂದರೆ ಸುತ್ತಳತೆ ಎಷ್ಟಾಯ್ತು, 15.15 ಸೆಂಟಿಮೀಟರ್. 0 ಬಿಟ್ಟು ಬಿಡ್ರಿ. ಅದು ಇಲ್ಲೇ ಆಯತದ 15 1.5 ಮೀಟರ್. ಇದನ್ನು ಮೀಟರ್ದಾಗೆ ಕೊಟ್ಟಾರೆ. ಇದನ್ನ ದಶಮಾಂಶ ತೆಗೆದಾಗ ಸೆಂಟಿಮೀಟರ್ ಆಗ್ತದೆ, ನೆನ್ಪಿಟ್ಕೊಡ್ರಿ. ಇದು ಮಾನ್ ಭಾಳ ಇಂಪಾರ್ಟೆಂಟ್. ಅದು ಇದು ಮೀಟರ್ದಾಗದ, ಇದು ಮೀಟರ್ದಾಗದ. ಇದನ್ನು ಸರಿಯಾಗಿ ಗುಣಾಕಾರ ಮಾಡಿಬಿಡ್ರಿ. 15.75 75 ಗುಂಡ್ಲೆ 15 ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. 15 5 75, 15 7 105, 1 7 112. ಈ ಸ್ಥಾನದಲ್ಲಿ ಎಷ್ಟದ ನೋಡ್ರಿ, 1 2 3, 1 2 3 ಅಂದ್ರೆ 1.125. ನೋಡ್ರಿ ಹೆಂಗದ ಇದು, 1.125, 1.125 ಚದರ ಮೀಟರ್. ಓಕೆ. ಇದನ್ನ ನಾವು ಸುತ್ತಳತೆ ಹೆಂಗೆ ಕಂಡುಹಿಡಿಬೇಕು ನೋಡಿ. 2 ದುಂಡು ಕೌಂಸ್ 1.5 ಪ್ಲಸ್ 0.75. ಹುಷಾರ್, ಇದಕ್ಕೂ 0 ಮಾಡ್ಕೊರಿ. ನೋಡ್ರಿ ಹುಷಾರ್ ಅಂತ ಹೇಳಿ ನಾ ಎತ್ತಿಗಿಲ್ಲ ಹಾಕಿದ್ರು. 2 ಗುಂಡ್ಲೆ 5ಕ್ಕೆ 5, 7 5 12, 1 1 2, 2.25. ಪೂಜೆ 50, 25 50, 2 4, 4.50 ಏನು ಸುತ್ತಳತೆ. 4.50 ಮೀಟರ್. ನೋಡ್ರಿ ಎಷ್ಟು ಸರಳದ. ಆಯತಾಕಾರ 7 ಮೀಟರ್ ಉದ್ದ, 4 ಸೆಂಟಿಮೀಟರ್ ಆಗಲ್ಲ. ನೋಡ್ರಿ ಹುಷಾರಿರ್ರಿ, ಮಾನಗಳನ್ನು ಸಮನಾಗಿ ಮಾಡ್ಕೋಬೇಕು. 7 ಮೀಟರ್ ಅಂದ್ರೆ 700 ಸೆಂಟಿಮೀಟರ್. 7 4 28, 7 4 28, 1 2 0 ಚದರ ಮೀಟರ್. ಇದು ಮೀಟರ್ ಸೆಂಟಿಮೀಟರ್ ಮಾಡ್ಕೊಂಡ್ರಿ, ಚದರ ಸೆಂಟಿಮೀಟರ್.
ನೋಡಿ, ಇದನ್ನ ನೀವು ಮಾತಾಗಿ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ಅನ್ನೋದು ಹೇಳುತ್ತೆ. ಉದ್ದ 700 ಸೆಂಟಿಮೀಟರ್ ಪ್ಲಸ್ ಅಗಲ 4 ಸೆಂಟಿಮೀಟರ್, ಎರಡು ದುಂಡು ಕೌಂಸ್ 704 ಸೆಂಟಿಮೀಟರ್, 4 2 8 0, 7 2 14. ಇದು ಸೆಂಟಿಮೀಟರನ್ನು 100 ಸೆಂಟಿಮೀಟ್ರಲ್ಲೇ ಭಾಗಿಸ್ಬಿಡ್ರಿ. ಇವೆಲ್ಲ ಸೆಂಟಿಮೀಟರ್ ಅದು. ಈಗ ಇದನ್ನು ಭಾಗಿಸಿದ್ರೆ ಏಟಾಯ್ತು? 14 ಪಾಯಿಂಟ್, ಅಥವಾ ನೀವು ಹಂಗೆ ಮಾಡಿದ್ರು ಬರ್ತದೆ. ಏನು ಸೆಂಟಿಮೀಟರ್ದಾಗೆ ಮಾಡ್ಯದಂದ್ರೆ 1408 ಸೆಂಟಿಮೀಟರ್. 2 ಸ್ಥಾನ ಬಿಟ್ಟು ಬಂದು ಕೊಟ್ರೆ 14 ಪಾಯಿಂಟ್ ಮೀಟರ್. ಹಿಂಗೂ ಮಾಡ್ಬೋದು, 2 ರೀತಿ ಒಳಗೆ ಮಾಡ್ಬೋದು. ತಿಳಿತಲ್ಲ? ಈಗ ನೋಡಿ, 4.4 ಸೆಂಟಿಮೀಟರ್, 1.1 ಸೆಂಟಿಮೀಟರ್. ಇದರ ವಿಸ್ತೀರ್ಣ 11 4 44, 11 4 44, ಕೆಲ ಬಂತು 4, 11 4 44, 1 4 48, 11 4 44, 11 48, 2 ಸ್ಥಾನ ಬಿಟ್ಟು ಬಿದ್ದು. ಚದರ ಸೆಂಟಿಮೀಟರ್ 4.84, 4.84 ಚದರ ಸೆಂಟಿಮೀಟರ್, 4.84 ಚದರ ಸೆಂಟಿಮೀಟರ್. ಸುತ್ತಳತೆ 4.4 ನೋಡ್ರಿ, 2 ದುಂಡು ಕೌಂಸ್ 4.4 ಪ್ಲಸ್ 1.1, 2 ಗುಂಡ್ಲೆ 5.5, 55 2 100 ಅಥವಾ 1 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಬರೋಬರಿ 11 ಏನಾಗ್ತದೆ? ಇದು 11 ಸೆಂಟಿಮೀಟರ್. 11 ಸೆಂಟಿಮೀಟರ್. 4.5 ಮೀಟರ್, ಅಗಲ 3.5 ಮೀಟರ್. 45ಕ್ಕೆ 35ಕ್ಕೆ ಗುಣಾಕಾರ ಮಾಡಬೇಕು. 45ಕ್ಕೆ 35ಕ್ಕೆ ಗುಣಾಕಾರ ಮಾಡಿ. 45 ಗುಂಡ್ಲೆ 35, 5 5 25, 5 4 20, 22, 5 3 15, 4 3 12, 1 13, 5 7 5 1. ಎಷ್ಟು ಸ್ಥಾನ ಬಿಟ್ಟು? 2 ಸ್ಥಾನ ಬಿಟ್ಟು, 2 ಸ್ಥಾನ ಬಿಟ್ಟು ಹಚ್ಚಬೇಕು. ನೋಡಿ, ಏನು 15.75 AB ಚದರ ಮೀಟರ್. AB ಚದರ ಮೀಟರ್ ತಿಳಿತಲ್ಲ? ಸುತ್ತಳತೆ ಹೆಂಗೆ ಹಚ್ಚೋದು ನೋಡ್ರಿ, ಅದನ್ನು ಸರಿಯಾಗಿ ತಿಳ್ಕೊಬೇಕು. ಸುತ್ತಳತೆ ಹೆಂಗೆ ಹಚ್ಚೋದನ್ನು ತೋರಿಸ್ಬೋದು ನಿಮಗೆ. ಇಲ್ಲಿ ಕಚ್ಚಾ ತಗೋತದ ನೋಡ್ರಿ. ಅವು ಕಾಣಿಸ್ತದ ನಿಮಗೆ, ಕಚ್ಚಾ ಕಾಣಿಸ್ತದ. ಮೊದಲು ನೋಡಿರ್ತೀರಿ, ಈಗ 2ನೇ ರೌಂಡ್. ಈಗ ಇವು 2 ದುಂಡು ಕೌಂಸ್ ಉದ್ದ ಪ್ಲಸ್ ಆಗಲ್ಲ. 2 ದುಂಡು ಕೌಂಸ್ 4.5 ಪ್ಲಸ್ 3.5 ನೋಡಿ. 45 2 ಎಷ್ಟು? 45 2 90 ಪ್ಲಸ್ 35 2 70 ಪಾಯಿಂಟ್ ಬಿ. ಈಗ 45 45 2 90, 1 ಸ್ಥಾನ ಬಿದ್ದು ಕೊಟ್ರಿ. ಇನ್ನೊಂದ್ಸಲ ನೋಡ್ರಿ, ಲಕ್ಷ ಕೊಟ್ಟು ಭಾಳ ಕೇರ್ಫುಲ್ ನೋಡ್ರಿ. ಇದು ಪರೀಕ್ಷೆಗೆ ಬೀಳಬಹುದು, ಹುಷಾರಿರ್ಬೇಕು. ಇದ್ರ ಗುಣಾಕಾರ ನೋಡ್ರಿ, 45 2 90 ಪ್ಲಸ್ 35 2 70 ಬಿ.
ಒಂದು ಸ್ಥಾನ ದಶಮಾಂಶ ಕೊಡ್ರಿ, ಇದಕ್ಕೂ ಕೊಡ್ರಿ. ಅಂದಾಗ 9a ಪ್ಲಸ್ 7b ಏನದದ್ರ ಮಾನ ಮೀಟರ್. 9a ಪ್ಲಸ್ 7b ಮೀಟರ್. ಸ್ವಲ್ಪ ಹುಷಾರಿರ್ರಿ ಇದಕ್ಕೆ. 45.45 ವರ್ಗದಂದ್ರೆ ಇನ್ನೊಂದು 4.5 ಇಟ್ಕೋರಿ. ಈಗ 5 25 ಇಟ್ಕೊಂಡು ಬಿಡ್ರಿ. 4ರ ಮುಂದಿನ ಅಂಕಿ ಯಾವುದು? 5. ಇದಲ್ಲ, ಈ 5 ಅಲ್ಲ, ಇದರ ಮುಂದಿಂದು. ಈ 5 ಸಂಬಂಧ ಅಲ್ಲ. ಈ 4ರ ಹಿಂದಿನ ಅಂಕಿ 3 ಆಗ್ತದೆ. 4ರ ಮುಂದಿನ ಅಂಕಿ 5. 5 25. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಚದರ ಮೀಟರ್. ಇದನ್ನ 4.5 ಗುಂಡ್ಲೆ 4, ಯಾಕಂದ್ರೆ ಭುಜ ಗುಂಡ್ಲೆ 4. 4.5 ಗುಂಡ್ಲೆ 4 2. 4 4 16 1 8 18 ಪಾಯಿಂಟ್. ಇದರ ಸುತ್ತಳತೆ 18 ಮೀಟರ್. ಇವುಗಳನ್ನು ಸರಿಯಾಗಿ ರಿಪೀಟ್ ನೀವು ಚಂದಾಗಿ ಮತ್ತೊಂದ್ಸಲ ನೋಡ್ಕೋಬೇಕು ನೀವು, ಅಂದರನೇ ನಿಮಗೆ ಈಸಿಯಾಗಿ ತಿಳಿತು. ಅದು 4.5 ಮೀಟರ್ ವರ್ಗಕ್ಕೆ 4ರಲ್ಲಿ ಗುಣಾಕಾರ ಮಾಡಿಬಿಡಿದ್ರೆ 4 5 20, 4 4 16 1 18. ನೋಡ್ರಿ ಹೆಂಗಾಗ್ತದೆ ಅದರದ ಮಜಾ. ವಿಸ್ತೀರ್ಣ ಇದು ಮೀಟರ್. ಸ್ವಲ್ಪ ಏನ್ರ ತಪ್ಪಿದ್ರೆ ನೋಡ್ಕೊರಿ, ಹಂಗೆ ನೋಡ್ಕೊರಿ. ಈಗ ನೀವು ಸರಿಯಾಗಿ ಮಾಡೀರಿ, ಸರಿಯಾಗಿ ತಿಳ್ಕೊರಿ. ಏನ್ರ ತಪ್ಪಿದ್ರು ಅಲ್ಲಿ ಹಚ್ಚಲಿ ಗುಣಾಕಾರದಾಗ ಅದು ಏನ್ರ ಮಿಸ್ಟೇಕ್ ಆಗಿದ್ರು ಸಹಿತ ನೋಡ್ಕೊರಿ, ತಿದ್ಕೊರಿ. ಸರಿಯಾಗಿ ನೋಡ್ರಿ ಅವು ಗಣಿತಗಳನ್ನು ಇನ್ನೊಂದ್ಸಲ ನೋಡಿಕೊಂಡು ಆಮೇಲೆ ಏನು ಮಾಡ್ತದೆ, ಕರೆಕ್ಟ್ ಅದನೋ ಇಲ್ಲೋ ಎಲ್ಲ ಸರಿಯಾಗಿ ಚೆಕ್ ಮಾಡಿಕೊಂಡು. ವಿಡಿಯೋ ಇರ್ತದೆ ಇದು ನೋಡ್ರಿ. ಇನ್ನು ಮುಂದಿನ ಗಣಿತಗಳು ಹೆಂಗೆ ಬರ್ತಾವ ಅಂದ್ರೆ ನಿಮಗೆ ಅನುಪಾತದಾಗ ಬರ್ತಾವ. ಅದಕ್ಕೆ ಇದನ್ನು ಹೆಚ್ಚು ರೂಢಿ ಮಾಡಿಕೊಡ್ರಿ, ತಿಳಿತಲ್ಲ. ಈಗ ವಿದ್ಯಾರ್ಥಿಗಳೇ ಚೆಕ್ ಮಾಡೋದ್ರೊಳಗೆ ಇಲ್ಲಿ ಸಿಕ್ತು. ಅದಕ್ಕೆ ನಾವು 20.25 ಚದರ ಮೀಟರ್, ಅದು ಅಗಡದು ಮಿಸ್ಟೇಕ್ ಆಗಿತ್ತು. 5 5 ಆಗಿತ್ತು ಅದು. 4 5 20 20 25 ಚದರ ಮೀಟರ್. ಇಲ್ಲೇ ಇನ್ನೊಂದು ಭಾಳ ಹುಷಾರಿದು, ನಿಮಗೆ ಎಷ್ಟು ಆಗ್ತದೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು 8.5 ಸೆಂಟಿಮೀಟರ್. ಇದು ಮೀಟರ್ ಅಲ್ಲಿದು, ನೆನ್ಪಿಟ್ಕೋಬೇಕು. ಇಷ್ಟು ಕನ್ಫ್ಯೂಸ್ ಇಟ್ಟಿರ್ತಾನೆ ನೋಡಿ, ಹುಷಾರಿರ್ರಿ. ನೋಡ್ರಿ 8 ಇದು 8.8 ಸೆಂಟಿಮೀಟರ್ ಗುಂಡ್ಲೆ 4 ಸೆಂಟಿಮೀಟರ್ ಅಂದ್ರೆ 12.5 ಆಯ್ತು. ಇದು 8 ಪಾಯಿಂಟ್ ಅಂದ್ರೆ 5 4 20, 8 4 ಮತ್ತೆ 34.034 ಚದರ ಸೆಂಟಿಮೀಟರ್ ಆಯ್ತು. ಇದು 8.5 ಮೀಟರ್ ಅಲ್ಲ, ಹುಷಾರಿರ್ರಿ. ಯಾಕೆ ಇಂಥವೆಲ್ಲ ಕನ್ಫ್ಯೂಸ್ ಮಾಡಲಿಕ್ಕೆ ಹಾಕಿರ್ತಾನೆ ಗಣಿತ. ಹುಷಾರಿರ್ಬೇಕು ಇಂಥ ಗಣಿತಗಳು. ಈ 4ನ್ನು ಎಲ್ಲಿ ಕೂಡಿಸ್ಬೇಕು ನೀವು? ಈ 8ರ ಕೂಡಿಸ್ಬೇಕು. ಇಲ್ಲಿ ಕೂಡಿಸ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಇದು ಸೆಂಟಿಮೀಟರ್ ಸ್ಥಾನ, ಇದು ಮುಂದೆ ಸೆಂಟಿಮೀಟರ್, ಡೆಸಿಮೀಟರ್, ಮಿಲಿಮೀಟರ್ ಸ್ಥಾನ, ಆಮೇಲೆ ಇದು ಸೆಂಟಿಮೀಟರ್ ಸ್ಥಾನ, ಇದು ಸೆಂಟಿಮೀಟರ್ ಸ್ಥಾನ, ಮಿಲಿಮೀಟರ್ ಸೆಂಟಿಮೀಟರ್ ಹಿಂಗಿರ್ತವೆ. ಭಾಳ ಹುಷಾರ್ಲಿರಿ. 85 ಮಿಲಿಮೀಟರ್ ಅಂದಂಗೆ ಅದನ್ನು ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಸರಿಯಾಗಿ ಚೆಕ್ ಮಾಡಿದ್ರೆ ಕ್ಲೋಸ್ ಮಾಡ್ತದೆ. ಎಲ್ಲ ಓಕೆ ಅದ. ಯಾವ ರೀತಿ ತಪ್ಪಿದ್ರು ಗುಣಾಕಾರದಾಗ ಅದು ತಿದ್ಕೋರಿ. ಎಲ್ಲ ಆದಷ್ಟು ಹೆಚ್ಚು ಕಡಿಮೆ ಕರೆಕ್ಟ್ ಅದ. ಸ್ವಲ್ಪ ಟಫ್ ಗಣಿತಗಳು ಇರ್ತಾವೆ. ಮಾನದೊಳಗೆ ಭಾಳ ಎಚ್ಚರಿಕೆಯಿಂದ ನೋಡ್ಕೊರಿ, ಚೆನ್ನಾಗಿ ಬಿಡಿಸ್ಬೋದು.